ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾವು ಎಂಥ ಒಂದು ಪ್ರದೇಶದಲ್ಲಿ ನಾವು ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಬಂದಿದ್ವಿ. ನಾನು ಚಿತ್ರದುರ್ಗದಿಂದ ಇಲ್ಲಿಗೆ ಬೈಕಲ್ಲೇ, ನಾವು ಎಲ್ಲೋದ್ರೂ ನಾವು ಬೈಕಲ್ಲೇ ಬರೋದು. ಈಗ ನಾವು ಬಂದಿರೋದು ಜಡ್ ಪಾಯಿಂಟು. ನಾವು ಇಲ್ಲೇ ಕೆಳಗಡೆ ಹೈವೇ ಒಳಗೆ ಆಲ್ಟ್ ಆಗಿರೋದು ಇಲ್ಲಿ. ಯಾಕಂದರೆ ಇಲ್ಲಿ ಪೇಂಟಿಂಗ್ ವರ್ಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಇದು ಹೊಸದಾಗಿ ನಿರ್ಮಾಣವಾಗಿರುವ ಕ್ಯಾಂಟೀನು. ಮುಂಚೆ ಇಲ್ಲಿ ಪ್ರವಾಸಿಗರಿಗೆ ಭಾಳ ತೊಂದರೆ ಆಗೋದು. ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಏನೂ ಇರಲಿಲ್ಲ. ಈಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಭಾಳ ಸೊಗಸಾಗಿ ಮಾಡಿದ್ದಾರೆ. ಅರಣ್ಯ ಇಲಾಖೆಯರು ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿಗೆ ಬಂದಂಥ ಪ್ರವಾಸಿಗರು ಈ ಕ್ಯಾಂಟೀನ್ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾರೆ. ನಾವು ಮುಂಚೆ ಇಲ್ಲಿ ಬಂದಾಗ ಏನೇನೂ ಸಿಕ್ತಿದ್ದಿಲ್ಲ, ಈ ಕ್ಯಾಂಟೀನ್ ಮಾಡಿಬಿಟ್ಟು ತುಂಬ ಪ್ರವಾಸಿಗರಿಗೆ ಭಾಳ ಅನುಕೂಲ ಆಯಿತು ಅಂತೇಳಿ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಈಗ ಇದೇ ವಾಲಿಗೆ ನಾವೀಗ ಪೇಂಟಿಂಗ್ ಮಾಡಬೇಕಾಗಿರೋದು ಈ ಕಡವೆ ಚಿತ್ರಗಳು. ಯಾಕಂದರೆ ಈ ಫೋಟೋ ಹೆಂಗಿದೆಯೋ ಹಂಗೆ ಆ್ಯಸ್ ಇಟ್ ಈಸ್ ಹಂಗೆ ಬರೀಬೇಕು. ಯಾಕಂದರೆ ಒಂದು ಸ್ವಲ್ಪ ಕಲರ್ ವ್ಯತ್ಯಾಸ ಆಗೇ ಆಗುತ್ತೆ. ಯಾಕಂದರೆ ಅದು ಮಾಡೋದು ನಾವು ಪೇಂಟಿಂಗು, ಇದು ಕಲರ್ ಪ್ರಿಂಟು. ಅದು ಯಾವ ಥರ ಬರುತ್ತೆ ಅಂತ ಮುಂದೆ ನೀವೇ ನೋಡಿ. ಇಷ್ಟು ದೊಡ್ಡ ವಾಲ್ ಮೇಲೆ ನಾನೀಗ ವರ್ಕ್ ಮಾಡ್ತಾಯಿದ್ದೀನಿ. ಬೇಸಿಗೆ ಮಳೆ ಶುರುವಾಗಿತ್ತು, ಮುಂಗಾರು ಮಳೆ. ಆಗ ತಾನೇ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿ ಪೇಂಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಹೊರಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ, ಒಂದು ಕಡೆ ಚಳಿ, ಸಿಕ್ಕಾಪಟ್ಟೆ ಕೂಲ್ಡು. ಅದರಲ್ಲಿ ಇಲ್ಲಿ ವರ್ಕ್ ಮಾಡಬೇಕು. ಒಳಗಡೆ ಬಂದರೆ ಏನು ಕಾಣೋದಿಲ್ಲ, ಕತ್ತಲು ಆವರಿಸ್ಕೊಂಡ್ಬಿಡುತ್ತೆ. ಹೊರಗಡೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಒಳಗಡೆ ಕತ್ತಲಾಗ್ಬಿಡುತ್ತೆ. ಅದರಲ್ಲೇ ಸುಮ್ಮನೆ ಅಂದಾಜಿನ ಮೇಲೆ ಮಾಡ್ತಾಯಿರಬೇಕು. ಅಷ್ಟು ಜೋರು ಮಳೆ ಹೊರಗಡೆ. ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗುತ್ತೆ. ಸಂಜೆ ಆಯಿತು, ಮತ್ತೆ ಐವಿಗೆ ಹೋಗ್ಬೇಕಾಗತ್ತೆ 3 ಕಿಲೋಮೀಟ್ರು. ಅಲ್ಲಿ ಹೋದ್ರೂ ಮಳೆ. ಇಷ್ಟು ದಿನ ಚೆನ್ನಾಗಿ ಭೂಮಿ ಕಾದಿತ್ತು. ಎಂಥ ಮಳೆ ಬಂದ್ರೂ ಆ ಧಗೆ ಹೋಗೋದಿಲ್ಲ. ನಮ್ಮ ಸ್ನೇಹಿತ ಆ ಮಳೆಯಲ್ಲೂ ಈ ತಣ್ಣಗೆ ಸ್ನಾನ ಮಾಡ್ತಿದ್ದಾನೆ. ಎಷ್ಟು ಖುಷಿನ ಅವನಿಗೆ. ಕೈ ಬರೆಯೋಕ್ಕೆ ಬರೋಲ್ಲ, ಅಷ್ಟು ಥಂಡಿ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಒಳಗೆ ಹೋಗಿ ವರ್ಕ್ ಮಾಡಬೇಕು. ಯಾಕಂದರೆ ಅಷ್ಟು ಚಳಿ, ಕೈಯೆಲ್ಲ ಸೆಟ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇತ್ತ ನೋಡ್ರಿ, ಸಖತ್ತು ಮಳೆ ಒಂದು ಕಡೆಗೆ. ನಮಗೆ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ, ಅಷ್ಟು ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಷ್ಟು ಕಷ್ಟ ಇರುತ್ತೆ ನಾವು ಒಂದು ಚಿತ್ರ ಮಾಡ್ಬೇಕಾದ್ರೆ. ಇಂಥವೆಲ್ಲ ಎದುರಿಸ್ಬೇಕಾಗತ್ತೆ. ಚಳಿ, ಮಳೆ, ಗಾಳಿ ಅಂದಂಗೆ ಕೆಲಸ ಮಾಡಬೇಕು. ಹೊರಗಡೆ ರಭಸವಾದಂಥ ಮಳೆ. ಆದರೆ ಇಲ್ಲಿ ಒಳಗಡೆ ಬಂದರೆ ಫುಲ್ಲು ಕತ್ತಲು, ಇಲ್ಲೇನು ಕಾಣೋದಿಲ್ಲ. ಯಾಕಂದರೆ ಫುಲ್ಲು ಕರಿದಾದಂಥ ಮೋಡ ಹೊರಗಡೆ. ಹಾಗಾಗಿ ಒಳಗಡೆ ಏನು ಕಾಣೋದಿಲ್ಲ. ಅಷ್ಟು ಕತ್ತಲು. ಇಲ್ಲಿ ಏನು ಬರೀತು ಅಂತ ನಮಗೆ ಗೊತ್ತಾಗಲ್ಲ. ಅಷ್ಟು ಕಷ್ಟ ಇಲ್ಲಿ ವರ್ಕ್ ಮಾಡೋದು. ಏನೋ ಒಂದು ಅಂದಾಜಿನ ಮೇಲೆ, ನಮ್ಮ ಕಲ್ಪನೆ ಮೇಲೆ ಇಲ್ಲಿ ವರ್ಕ್ ಮಾಡಬೇಕು. ಒಂದೊಂದು ಸರಿ ಮಳೆ ಬರಲಿಲ್ಲ ಅಂದರೆ ಫುಲ್ ಬೆಳಕಿರುತ್ತೆ, ಅವಾಗ ಚೆನ್ನಾಗಿ ವರ್ಕ್ ಮಾಡ್ಬೋದು. ಮಳೆ ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಕತ್ತಲಾಗ್ಬಿಡುತ್ತೆ. ಇಲ್ಲಿ ಕತ್ಲು ಒಂದು ಕಡೆಗೆ, ಶೀತ ಒಂದು ಕಡೆಗೆ, ಅಷ್ಟಿಷ್ಟು ಚಳಿ ಅಲ್ಲ, ಅಂಥ ಚಳಿ ಕೆಮ್ಮಣ್ಣುಗುಂಡಿ.
25 ದಿನ ನಾವಿಲ್ಲಿ ಹೆಂಗೆ ಕಾಲ ಕಳೆದೀವಿ ಅಂಬೋದು ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅಂಥ ಒಂದು ಪ್ರಕೃತಿ ಸೌಂದರ್ಯ ಈ ಕೆಮ್ಮಣ್ಣುಗುಂಡಿ. ಅರಣ್ಯ ಇಲಾಖೆಯವರು ನನಗೆ ಕೊಟ್ಟಂಥ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಎಲ್ಲರೂ ಭಾಳ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದೇ ಒಂದು ಸಂತೋಷ. ಬರೋ ಪ್ರವಾಸಿಗರಂತೂ ಭಾಳ ಖುಷಿ ಪಡೋರು ಈ ಪೇಂಟಿಂಗ್ ನೋಡಿಬಿಟ್ಟು. ಅದೆಷ್ಟೋ ಜನ ಸೆಲ್ಫಿ ತಗೊಳೋರು, ಅವ್ರದ್ದೇನೋ ಒಂಥರ ಸಂಭ್ರಮ. ಅದು ನೋಡಿ ನಮಗೆ ಭಾಳ ಖುಷಿಯಾಗೋದು. ಇಂಥ ಒಂದು ಕೆಲಸ ಕೊಟ್ಟ ಅರಣ್ಯ ಇಲಾಖೆಯವರಿಗೆ ನನ್ನ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.